ತಗೊಳ್ಳಿ. ಅದು ಬಂದಿರಲ್ಲ, ಖುಷಿ ಆಗ್ತದೆ ಅವರು. ಸರ್ ಇದು ಶನೇಶ್ವರ ಸ್ವಾಮಿ ಜಯಂತ್ಯೋತ್ಸವ ಸರ್. ಅವರು ಜನ್ಮದಿನದ ಕಾರ್ಯಕ್ರಮಕ್ಕೋಸ್ಕರ ಇಲ್ಲಿ ಒಂದು ವಾರಗಳ ಕಾಲ ಸುಮಾರು ಒಂದು 13 ವರ್ಷಗಳಿಂದ ನಡ್ಕೊಂಡ್ಬಂದಿದೆ. ಇದು ಮೈಸೂರು ಬ್ಯಾಂಕ್ ಸರ್ಕಲಲ್ಲಿರೋ ದೇವಸ್ಥಾನ. ಇಲ್ಲಿ ಸುಮಾರು ಸಾವಿರಾರು ಜನ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಪ್ರತಿದಿನ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತವೆ ಸರ್. ಸುಮಾರು ಒಂದು 15 ವರ್ಷದಿಂದ ಆಗಿದೆ ಸರ್. ಇದು ಪ್ರತಿಷ್ಠಾಪನೆ ಆಗಿ 15 ವರ್ಷ ಆಯಿತು ಸರ್. ಸರ್ ಇದು ಖಾಲಿ ದೇವಸ್ಥಾನ ಖಾಲಿ ಜಾಗ ಇತ್ತು. ಇಲ್ಲಿ ನವಗ್ರಹಗಳು ಮತ್ತು ನಾಗರಕಲ್ಲುಗಳು ಇದ್ವು. ಅದನ್ನು ಸ್ವಾಮಿ ಬೇರಣೆ ಆಗಿತ್ತು ಸ್ವಾಮಿಗಳಿಗೆ. ಆ ಸ್ವಾಮಿಗಳ ಬೇರಣೆಯಿಂದ ಇಲ್ಲಿ ಶನಿಮಹಾತ್ಮನ ಪ್ರತಿಷ್ಠಾಪನೆ ಮಾಡಿ ಒಂದು ಸುಮಾರು 15 ವರ್ಷಗಳಿಂದ ನಡೀತಾ ಇದೆ ಸರ್. ಇದೇ ರೀತಿ ಇದೆ ವಿಜೃಂಭಣೆಯಿಂದ ನಡೀತಾ ಇದೆ ಸರ್. ಇದು ಶನಿವಾರ ಗಂಟ ಇರುತ್ತೆ ಸರ್. ಇದು ಶುರುವಾಗಿ 1 ವಾರಗಳ ಕಾಲ ಇದೆ. ಭಾನುವಾರದಿಂದ ಶುರುವಾಗಿದೆ ಸರ್. ಶನಿವಾರ ಗಂಟ ಇರುತ್ತೆ ಸರ್. ಪ್ರತಿದಿನ ಪೂಜೆ, ಅಭಿಷೇಕ ಮತ್ತು ಅಲಂಕಾರ ಮತ್ತು ಭಕ್ತಾದಿಗಳಿಂದ ಪ್ರಸಾದ ವಿನಿಯೋಗ ಇರುತ್ತೆ ಸರ್. ಮೊದಲನೇ ದಿನ ಹೋಮ,
ನಾಲ್ಕನೇದು ಬಂದು ಇದು ಪುಳಿಯೋಗರೆ ಅಭಿಷೇಕ. ಮೂಲಂಗಿ ಅಭಿಷೇಕ. ಮತ್ತು ಮೂರನೇದು ಇವತ್ತು ಉತ್ಸವ ಪೂಜೆ. ನಮ್ಮದು ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಅವ್ರಿಗೆ ಇವತ್ತು ಅಲಂಕಾರ ಪೂಜೆ. 4ನೇ ದಿನ ಬಂದು ಹೂವಿನ ಅಲಂಕಾರ. ಇವತ್ತು ಹೂವಿನ ಅಲಂಕಾರವಾಗಿರುತ್ತೆ. 5ನೇ ದಿನ ಬಂದು ಮೆರವಣಿಗೆ ಅವ್ರಿಗೆ. ಅಂದರೆ ನಾಳೆ ಪಲ್ಲಕ್ಕಿ ಇರುತ್ತೆ. ನಾಳೆ ಪಲ್ಲಕ್ಕಿಲಿ ಇರಿಸಿ 5ನೇ ದಿವಸ ಬಂದು ಅವ್ರಿಗೆ 2 ತಾಯಿ, ಒಂದು ನಾಗರ ತಾಯಿ, ಒಂದು ಆಮೇಲೆ ಶನೀಶ್ವರ, ಇವ್ರನ್ನೆಲ್ಲರನ್ನೂ ಉತ್ಸವಕ್ಕೆ ಕರ್ಕೊಂಡು ಹೋಗ್ತಾರೆ. ಇಡೀ ನಮ್ಮ ಚಿಕ್ಕಪೇಟೆ, ಅವಿನಿ ರೋಡು ಇದೆಲ್ಲ ಸುತ್ತಾಡಿಸ್ಕೊಂಡು ಕರ್ಕೊಂಬರ್ತಾರೆ. ಮಧ್ಯಾಹ್ನ ಒಂದು 12ಗಂಟೆವರೆಗೆ ಮಹಾಮಂಗಳಾರತಿ. ದಿನನಿತ್ಯ 12ಗಂಟೆವರೆಗೆ ಮಹಾಮಂಗಳಾರತಿ ಶುರುವಾಗಿ ಅದಾದಮೇಲೆ ಎಲ್ಲ ಶುರುವಾಗುತ್ತೆ ಕಾರ್ಯಗಳು. 12ಗಂಟೆ ಮೇಲೆ ನಡೀತಾ ಹೋಗುತ್ತೆ. ನಾಳೆ 12:30 1 ಗಂಟೆ ಮೇಲೆ ಮೆರವಣಿಗೆ ಹೋದರೆ ಆಗೋಗುತ್ತೆ. ಸಾಯಂಕಾಲ ರಾತ್ರಿ ಆಗೋಗುತ್ತೆ. ಇದಾದ ನಂತರ ನೆಕ್ಸ್ಟು 5ನೇ ದಿವಸ ಬಂದು ನಮ್ಮ ಶುಕ್ರವಾರ ಹನುಮಾನ್ ಜಯಂತಿ ಇದೆ. ಹನುಮಂತಂದು ಹಬ್ಬ ಇದೆ. ಅದಕ್ಕೋಸ್ಕರ ಇನ್ನೂ ಒಂದು 2 ದಿವಸ ಕಂಟಿನ್ಯೂಷನ್ ಮಾಡ್ತಾಯಿದ್ದೀವಿ. ಆವತ್ತು ಒಂದು ಅನ್ನದಾನ ಇಟ್ಕೊಂಡು ಶನಿವಾರ ಮಾಮೂಲಿ ಅಪ್ಪ ಅವ್ರದ್ದು ಅಭಿಷೇಕ ಇರುತ್ತೆ. ಅವ್ರಿಗೆ ಇನ್ನೊಂದು ಸರಿ ಎಲ್ಲನೂ ಮಾಡಿ ಅವ್ರಿಗೆ ಕೇಕನ್ನು ವಿತರಿಸಿ ಎಲ್ಲರಿಗೂ ಜನಗಳಿಗೆ ಕೊಡೋದು. ಒಂದು ವಾರ ಪೂರ್ತಿ ಆಗುತ್ತೆ. ಒಂದು ಟೈಮ್ಗೆ 3,000. ದಿನ ಬೆಳಗ್ಗೆಯಿಂದ 3 ಸರಿ ಆಗುತ್ತೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಬೆಳಗ್ಗೆ ಟಿಫನ್ನು ಇರುತ್ತೆ, ಮಧ್ಯಾಹ್ನ ಊಟನೂ ಇದೆ, ಸಾಯಂಕಾಲ ಪ್ರಸಾದನೂ ಇರುತ್ತೆ. ಒಂದು ಟೈಮ್ಗೆ 2,000ದಿಂದ 3,000 ಜನಕ್ಕೆ ಕೊಡ್ತಾ ಇರ್ತಾರೆ. ಸರ್, ಇದು ಪ್ರಸಾದ ಅಂದರೆ ವೆರೈಟಿ ಆಫ್ ಎಲ್ಲ ಥರನೂ ಮಾಡಿಸ್ಬಿಟ್ಟಿದ್ದೀವಿ. ಯಾವುದೂ ಅನ್ನೋದಿಲ್ಲ. ಒಂದೊಂದು ಬೆಳಗ್ಗೆ ಟಿಫನ್ ಥರ, ಮಧ್ಯಾಹ್ನ ಊಟ ಥರ, ಸಾಯಂಕಾಲ ಇವಾಗ ನೋಡಿ ಸ್ನ್ಯಾಕ್ಸ್ ಥರ ಲೈಟಾಗಿ ಒಂದು ರೈಸು, ದೋಸೆ, ಒಂದಿನ ನಾಳೆ ಇಡ್ಲಿ ಇದೆ, ಗೀ ರೈಸ್ ಇದೆ, ಕುರ್ಮಾ, ಪ್ರತಿ ಒಂದು ಐಟಮೂ ಇದೆ. ಪ್ರತಿ ಒಂದು ದಿನಕ್ಕೆ ಎಲ್ಲನೂ ಒಂದೊಂದು ವಿಂಗಡಣೆ ಮಾಡಿಕೊಂಡು ನಾವು ಲಾಸ್ಟ್ ದಿವಸ ಬಂದು ಶುಕ್ರವಾರ ಊಟ, ಆ ಥರ ಊಟದ ಆರಾಮ ಮಾಡಿದ್ದೀವಿ. ಎಲ್ಲ ಥರನೂ ಅನುಕೂಲ ಮಾಡಿದ್ದೀವಿ. ಪ್ರತಿ ವರ್ಷ ನಡ್ಕೊಂಡು ಬರ್ತಾಯಿದೆ ಸರ್. ಲಾಸ್ಟ್ ದಿವಸ ಅಂದರೆ ಮಾಮೂಲಿ ಅನ್ನ, ಸಾಂಬಾರು, ಪಲಾವು, ದೋಸೆ, ಗೀ ರೈಸು, ಇಡ್ಲಿ, ಈ ಥರದ್ದೆಲ್ಲ ವೆರೈಟೀಸು ಹೆಂಗಿರುತ್ತೆ ಮೆನೂಸು ಅದೇ ಥರನೇ ಇರುತ್ತೆ. ಒಂದು ಉಪ್ಪಿನಕಾಯಿಯಿಂದ ಎಲ್ಲ ಬಫೆ ಸಿಸ್ಟಮಲ್ಲೇ ಕೊಡೋದ್ರಿಂದ ನಮಗೆ ಅನುಕೂಲವಾಗಿರುತ್ತೆ. ಟೇಬಲ್ ಹಾಕೋಕ್ಕೆ ಇಲ್ಲಿ ಟ್ರಾಫಿಕ್ ಜನ್ಸೇಷನ್ ಆಗೋಲ್ಲ. ಹಂಗಾಗಿ ನಾವು ಟೇಬಲಲ್ಲೇ ಕೊಟ್ಟು ಕಳಿಸ್ತಾ ಇರ್ತೀವಿ. ಬಫೆ ಸಿಸ್ಟಮ್ ಮಾಡ್ತಾಯಿದ್ದೀವಿ. ಹೌದು. ಸ್ವಾಮೀಜಿಗಳು ಇಲ್ಲಿ ಹಳೆಯ ಕಾಲದಿಂದನೂ ಪೂಜೆ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅವರು ಮುಂದೆ ಇನ್ನು ಗಣೇಶನ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದ್ರ ಜೊತೆಗೆ ನಡ್ಸ್ಕೊಂಡು ಇವಾಗ ಈ ಕಡೆ ಹಿಂದ್ಗಡೆ ಶನ್ಮಾತ್ಮನ ದೇವಸ್ಥಾನ ಇದನ್ನೆಲ್ಲ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಒಳಗಡೆ ನಾಗರಕಲ್ಲು, ದೇವಾಂಗ ಸಂಘದವ್ರದ್ದು ಪರಪ್ಪಸ್ವಾಮಿ, ಆಮೇಲೆ ಈ ಕಡೆ ಇನ್ನೊಂದು ನವಗ್ರಹಗಳು, ಆಮೇಲೆ ಈಶ್ವರ, ಎಲ್ಲ ದೇವ್ರುಗಳು ಇರೋದ್ರಿಂದ ಎಲ್ಲ ದೇವ್ರಿಗೂ ಎಲ್ಲ ದಿನ ಪೂಜೆಗಳು ನಡೀತಾನೆ ಇರುತ್ತೆ. ಇದಾದಮೇಲೆ ಆ ಕಡೆ ಇನ್ನೊಂದು ಯೋಧರದ್ದು ಇದೆ, ಹುತಾತ್ಮರು ಯೋಧರು, ಅದ್ರ ಜೊತೆಗೆ ಅದನ್ನೂ ಒಂದು ಏನೋ ವಿಶೇಷ ದಿನಗಳು ಬಂದರೆ ಅಲ್ಲೂ ಪೂಜೆಗಳು ನಡೀತದೆ. ಹಾಂ, ಹೌದು ಸರ್, ಯೋಧರದ್ದು. ಅಂದರೆ ನಾವು ಸ್ಮಾರಕ ಅಂತ ಕಟ್ಟಿರ್ತಾರಲ್ಲ, ಆ ಸ್ಮಾರಕ ಅದು, ಹುತಾತ್ಮರ ಸ್ಮಾರಕ ಅದು. ಅದಕ್ಕೂ ಕೂಡ ವಿಶೇಷವಾಗಿ ಪೂಜೆಗಳು ನಡೀತಾನೆ ಇರುತ್ತೆ. ಆ ದಿನ ಬಂದರೆ ಆಚರಣೆಗಳು ಕೂಡ ನಡೀತಾ ಇರುತ್ತೆ. ಇನ್ನು ವಿಶೇಷವಾಗಿ ಇವಾಗ ಒಂದು 35 ಅಡಿಯದೊಂದು ವಿಗ್ರಹ ನಡೆಸ್ತಾ ಇದ್ದಾರೆ. ಅದೊಂದು ಪ್ರತಿಷ್ಠಾಪನೆ ನಡೆಸೋ ಕೆಲಸ ನಡೀತಾ ಇದೆ. ಏನಿದು ಇನ್ನೂ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ಎಷ್ಟು ತೋರಿಸ್ತೀನಿ ಎಲ್ಲ ಈ ಕಡೆ ನೋಡೋಣ.
अंकल और एक दे दो, छोटा भाई ये रोएगा। ತಗೊಳ್ರಿ ಬನ್ನಿ ಇಲ್ಲೇ ತೊಗೊಳ್ಳಿ, ಬನ್ನಿ ಇಲ್ಲೇ ತೊಗೊಳ್ಳಿ ಅಲ್ಲಿ ಮುಂದೆ ಬಿಡ್ರಿ ತೊಗೊಳ್ರಿ